ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 53ನೇ ಪ್ರಶ್ನೆ. ಈ ಪರಮಾಣು ಮಾದರಿಯನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಅವರು ಪ್ರತಿಪಾದಿಸಿದ ಅಂಶಗಳೇನು? ಇಲ್ಲಿ ಒಂದು ಪರಮಾಣು ಮಾದರಿಯನ್ನ ಕೊಟ್ಟಿದ್ದಾರೆ. ಇದನ್ನ ಪ್ರತಿಪಾದಿಸಿದಂತಹ ವಿಜ್ಞಾನಿ ಯಾರು ಅಂತ ಕೇಳ್ತಿದ್ದಾರೆ. ಸರಿ, ಈ ಮಾದರಿಯನ್ನ ನೋಡಿ, ಏನಿದೆ ಇದರಲ್ಲಿ? ಇದು ಪಾಸಿಟಿವ್ ಸ್ಪಿಯರ್ ಅಂದ್ರೆ ಧನಾತ್ಮಕ ಅಂಶದ ಗೋಳ. ಹಾಗೆ ಇಲೆಕ್ಟ್ರಾನ್ಗಳು ಅಲ್ಲಲ್ಲಿ ಇವೆ, ಅಲ್ಲಲ್ಲಿ ಹುದುಗಿವೆ. ಹಾಗಿದ್ರೆ ಯಾರು ಈ ವಿಜ್ಞಾನಿ? ಯಾವ್ದಿದು ಮಾದರಿ? ಕಲ್ಲಂಗಡಿ ಹಣ್ಣಿನ ಮಾದರಿನ? ಹೌದು. ಈ ಪರಮಾಣು ಮಾದರಿಯನ್ನು ಪ್ರತಿಪಾದಿಸಿದ ವಿಜ್ಞಾನಿ ಜೆ ಥಾಮ್ಸನ್. ಇವರು ಪ್ರತಿಪಾದಿಸಿದ ಅಂಶವೇನೆಂದರೆ, ಒಂದು ಪರಮಾಣುವು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಇಲೆಕ್ಟ್ರಾನ್ಗಳು ಹುದುಗಿರುತ್ತದೆ. ಒಂದು ಪರಮಾಣುವು ಧನಾತ್ಮಕ ಅಂಶವಿರುವ ಗೋಳವನ್ನ ಹೊಂದಿರ್ತದೆ. ಹೇಗೆ ಒಂದು ಕಲ್ಲಂಗಡಿ ಹಣ್ಣು ಇರ್ತದಲ್ಲ, ಅದೇ ತರ ಅದರೊಳಗಿರುವಂತಹ ತಿರುಳೆಲ್ಲ ಕೆಂಪು ಕಲರಿನ ಎಲ್ಲ ಕಡೆ ಹರಡ್ಕೊಂಡಿರ್ತದಲ್ಲ, ಅದೇ ತರ ಧನಾತ್ಮಕ ಅಂಶವಿರುವ ಗೋಳವನ್ನ ಒಳಗೊಂಡಿದೆ. ಮತ್ತೆ ಅದರಲ್ಲಿ ಇಲೆಕ್ಟ್ರಾನ್ಗಳು, ಹೇಗೆ ಕಲ್ಲಂಗಡಿ ಹಣ್ಣಿನಲ್ಲಿ ಬೀಜಗಳು ಹುದುಗಿರುತ್ತದಲ್ಲ, ಅದೇ ತರ ಪರಮಾಣುವಿನಲ್ಲಿ ಇಲೆಕ್ಟ್ರಾನ್ಗಳು ಹುದುಗಿಕೊಂಡಿರುತ್ತವೆ. ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿ ಇರುತ್ತವೆ. ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ. ನಾವು ಪರಮಾಣುವನ್ನ ತಗೊಂಡ್ರೆ ಋಣಾತ್ಮಕ ಆವೇಶ ಎಷ್ಟಿರುತ್ತೆ, ಧನಾತ್ಮಕನೂ ಅಷ್ಟೇ ಇರುತ್ತೆ. ಹಾಗಾಗಿ ಅದು ವಿದ್ಯುತ್ ತಟಸ್ಥವಾಗಿರುತ್ತೆ. ಯಾವುದೇ ರೀತಿಯಾದಂತಹ ಆವೇಶ ಪರಮಾಣುವಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು.